Hi students, this is Nagaraj SP. In the previous video, we are discussed about what is company and types of company and what is share capital and categories of share capital. In the third video, we will talk about what is shares and types of shares. Share means it is a small unit or part in the share capital. Share capital na ಒಂದು ಪಾರ್ಟನ್ನು ನಾವೇನಂತ ಕರಿತೀವಿ ಶೇರ್ಸ್ ಅಂತ ಕರಿತೀವಿ. If the company is going to be have the 1 lakh share capital and the face value of the each shares is ₹10. ಯಾವುದೇ ಒಂದು ಕಂಪನಿಯ ಷೇರು ಬಂಡವಾಳ 1 ಲಕ್ಷ ಆಗಿದ್ದು ಮತ್ತು ಒಂದು ಷೇರಿನ ಬೆಲೆ ₹10 ಆಗಿದ್ದರೆ, so the number of shares is 10,000. means how you are going to be get the 10,000 means by dividing 1 lakh by 10 we are going to be get the 10,000 as shares. So this 10,000 we are going to be called as shares. This 10,000 shares is going to be issued by the company to the general public. So if the company is going to be issue the shares to the general public, by that the general public is going to be purchase the shares from the company by investing their money. If the any shareholder is going to be invest the money in the shares, he is going to be get the ರಿಟರ್ನ್ಸ್ ಆ್ಯಸ್ ಡಿವಿಡೆಂಡ್. ಅಂದರೆ ಯಾವುದೇ ಒಬ್ಬ ಷೇರುದಾರ ಅವನು ಏನಾದರೂ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಇನ್ವೆಸ್ಟ್ಮೆಂಟಿಗೆ ಅವನಿಗೆ ಪರ್ಯಾಯವಾಗಿ ಅವನಿಗೆ ಏನು ಸಿಗುತ್ತೆ ಅಂದರೆ ಡಿವಿಡೆಂಡ್ ಸಿಗುತ್ತೆ. ಹಾಗಾದರೆ ಸರ್ ಡಿವಿಡೆಂಡ್ ಅಂದರೆ ಏನು? ಡಿವಿಡೆಂಡ್ ಇಟ್ ಈಸ್ ಎ ಪಾರ್ಟ್ ಆಫ್ ದ ಪ್ರಾಫಿಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಟು ದ ಶೇರ್ ಹೋಲ್ಡರ್. ಶೇರ್ ಹೋಲ್ಡರ್ಸಿಗೆ ಒಂದು ಲಾಭದ ಒಂದು ಭಾಗವನ್ನು ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಆ ಒಂದು ಡಿವಿಡೆಂಡನ್ನು ಶೇರ್ ಹೋಲ್ಡರ್ಸಿಗೆ ನಾವೇನು ಮಾಡ್ತೀವಿ, ಪೇ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಡಿವಿಡೆಂಡ್ ಅಂತ ಕರಿತೀವಿ. ಸೊ ಹೂ ಈಸ್ ಅ ಶೇರ್ ಹೋಲ್ಡರ್? ದ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟ್ ದ ಮನಿ ಇನ್ ದ ಶೇರ್ಸ್ ಆಫ್ ದ ಕಂಪನಿ. ದಟ್ ಪರ್ಸನ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ ಆಸ್ ಶೇರ್ ಹೋಲ್ಡರ್. So let us we know about types of shares. If the company is going to be issue the shares to the general public, then what type of shares are going to be issued? The first one is preference shares and the second one is equity shares. These are the two shares which is going to be issued by the any company to their public. The first one is preference shares. These are the shares that carry the preferential rights to receive the dividend before paid to the equity shareholders. As the name only tells that preference, ಆದ್ಯತೆ ಅಂದರೆ preferences is going to be given to the preference shareholders first ಇನ್ಸ್ಟೆಡ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಯಾವುದೇ ಒಂದು ಕಂಪನಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಒಂದು ಕೊಡಲಿಕ್ಕಿಂತ ಮುಂಚೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಏನು ಮಾಡ್ತಾರೆ, ಡಿವಿಡೆಂಡನ್ನು ಪೇ ಮಾಡ್ತಾರೆ. ಅದನ್ನು ನಾವು ಸ್ಪೆಷಲ್ ಕೆಟಗರಿಯಾಗಿ ನಾವು ಡಿನೋಟ್ ಮಾಡ್ತೀವಿ. ಯಾವುದನ್ನು? ಪ್ರಿಫರೆನ್ಸ್ ಶೇರ್ಸನ್ನು. ಸೊ ದ ಡಿವಿಡೆಂಡ್ ಈಸ್ ಗೋಯಿಂಗ್ ಟು ಬಿ ಪೇಡ್ ಫಸ್ಟ್ ಟು ದ ಹೂಮ್? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ರಾದರ್ ದ್ಯಾನ್ ಹೂಮ್? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಲಿಕ್ಕಿಂತ ಮುಂಚೆನೇ ಡಿವಿಡೆಂಡನ್ನು ನಾವು ಯಾರಿಗೆ ಕೊಡ್ತೀವಿ? Preference shareholders. So in that only the company is going to be pay back their capital, invested capital, firstly to the preference shareholders rather than equity shareholders. So the preference shares dividend is paid as a fixed amount or fixed rate. ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟಲ್ಲಿ ನಾವೇನು ನೋಡ್ತಿದ್ದೀವಿ, ಡಿವಿಡೆಂಡ್ ಈಸ್ ಪೇಡ್ ಆ್ಯಸ್ ಎ ಫಿಕ್ಸ್ಡ್ ಅಮೌಂಟ್ ಆರ್ ಫಿಕ್ಸ್ಡ್ ರೇಟ್. ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಯಾವಾಗಲೂ ಫಸ್ಟಾಗಿ ನಾವು ಪೇ ಮಾಡ್ತೀವಿ. ಅಂದರೆ ಅವರಿಗೆ ಆ ಕಂಪನಿಯಲ್ಲಿ ಲಾಭ ಎಷ್ಟಾದರೂ ಬರಲಿ, ಬಟ್ ಆ ಲಾಭಕ್ಕೆ ನಾವು ಡಿವಿಡೆಂಡನ್ನು ನಾವೇನು ಮಾಡ್ತೀವಿ, ಫಿಕ್ಸ್ಡ್ ರೇಟಾಗಿ ನಾವು ಫಿಕ್ಸ್ ಮಾಡ್ತೀವಿ. ಆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡನ್ನು ಮಾತ್ರ ನಾವೇನು ಮಾಡ್ತೀವಿ, ಪೇ ಮಾಡ್ತಾ ಹೋಗ್ತೀವಿ. ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಅವರಿಗೆ ಎಷ್ಟಾದರೂ ಲಾಭ ಬರಲಿ, ಜಾಸ್ತಿ ಲಾಭ ಬರಲಿ, ಕಮ್ಮಿ ಬರಲಿ, ಬಟ್ ರೇಟ್ ಆಫ್ ಡಿವಿಡೆಂಡ್ ಈಸ್ ಗೋಯಿಂಗ್ ಟು ಬಿ ಫಿಕ್ಸ್ಡ್ ಬೈ ದ ಕಂಪನಿ. ಸೊ ಅದಕ್ಕೋಸ್ಕರನೇ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಪೇ ಮಾಡಲಿಕ್ಕಿಂತ ಮುಂಚೆನೇ ನಾವೇನು ಮಾಡ್ತೀವಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಪೇ ಮಾಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಪಾಯಿಂಟ್ ಈಸ್ ರೈಟ್ ಟು ರಿಸೀವ್ ದ ಕ್ಯಾಪಿಟಲ್ ಬಿಫೋರ್ ವೈಂಡಿಂಗ್ ಅಪ್. ಯಾವುದೇ ಒಂದು ಕಂಪನಿನ ನಾವು ಮುಚ್ಚಲಿಕ್ಕಿಂತ ಮುಂಚೆನೇ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಶೇರ್ಸಿನ ಒಂದು ಹಣನ ನಾವು ವಾಪಸ್ ತೊಗೋಬೇಕು ಅಂತ ಯಾವುದೇ ಒಬ್ಬ ಶೇರ್ ಹೋಲ್ಡರ್ ಡಿಸೈಡ್ ಮಾಡಿದರೆ, ಆವಾಗ ಅವನು ಯಾವುದೇ ಸಂದರ್ಭದಲ್ಲೂ ಅವನ ಶೇರ್ಸಿನ ಅಮೌಂಟನ್ನು ಏನು ಮಾಡ್ಬೋದು, ವಾಪಸ್ ಪಡಿಬೋದು. ಯಾರು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಎಕ್ಸೆಪ್ಟ್ ಇರ್ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್. ಇರ್ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಒಂದಿದೆ, ಅದನ್ನು ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಬಟ್ ಒಂದು ಮೈಂಡಲ್ಲಿರಲಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ನ ವಾಪಸ್ ಪೇ ಮಾಡಲಿಕ್ಕಿಂತ ಮುಂಚೆನೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿನ ಏನು ಮಾಡಬೇಕು, ಕಂಪನಿ ವಾಪಸ್ ಕೊಡಬೇಕು.
ಇಟ್ ಡಸ್ ನಾಟ್ ಹ್ಯಾವ್ ದ ರೈಟ್ಸ್ ಆನ್ ಅಸೆಟ್ ಆಫ್ ದ ಕಂಪನಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿ ಕಂಪನಿಯ ಒಂದು ಅಸೆಟ್ ಮೇಲೆ ಹಕ್ಕು ಇರಲ್ಲ. ದೇ ಡಸಂಟ್ ಹ್ಯಾವ್ ದ ಎನಿ ಟೈಪ್ ಆಫ್ ರೈಟ್ಸ್ ಇನ್ ದ ಅಸೆಟ್ಸ್ ಆಫ್ ದ ಕಂಪನಿ. ನೆಕ್ಸ್ಟ್ ಒನ್, ಡಸ್ ನಾಟ್ ಹ್ಯಾವ್ ದ ರೈಟ್ಸ್ ಟು ವೋಟ್ ಆರ್ ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್ ಅಫೇರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ ಇರಲ್ಲ, ಮತ್ತು ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಅಫೇರ್ಸಲ್ಲಿ ಮೀನ್ಸ್ ಡಿಸಿಷನ್ ಟೇಕಿಂಗ್ ಅಥಾರಿಟೀಸು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಇರಲ್ಲ. ಯಾರಿಗಿರುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇರುತ್ತೆ. ಅದನ್ನು ನೆಕ್ಸ್ಟ್ ಡಿಸೈಡ್ ಮಾಡೋಣ. ನೆಕ್ಸ್ಟ್ ಒನ್ ಈಸ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಸಬ್ ಕ್ಯಾಟಗರೀಸ್. ಪ್ರಿಫರೆನ್ಸ್ ಶೇರ್ಸನ್ನು ನಾವೇನು ಮಾಡ್ತೀವಿ, ಸಬ್ ಪಾಯಿಂಟ್ಸ್ ಆಗಿ ನಾವು ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಪ್ರಿಫರೆನ್ಸ್ ಶೇರ್ಸ್ನ ಟೈಪ್ಸ್ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ ಈಸ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ದಿಸ್ ಕ್ಲಾಸ್ ಕ್ಯಾರೀಸ್ ಟು ರೈಟ್ ಟು ರಿಸೀವ್ ದ ಅರಿಯರ್ಸ್. ಅರಿಯರ್ಸ್ ಅಂದರೆ ಡ್ಯೂ, ಬಾಕಿ, ಡಿವಿಡೆಂಡ್ ಬಿಫೋರ್ ದ ಡಿವಿಡೆಂಡ್ ಈಸ್ ಟು ಬಿ ಪೇಡ್ to the equity shareholders. If the any company does not able to pay the dividend in the certain accounting year, then the next accounting year the company is going to be pay the dividend which is not going to be paid in the previous year to that shareholders. Those type of shareholders we are going to be called as cumulative preference shares. ಅಂದರೆ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಯಾವುದೇ ಒಬ್ಬ ಶೇರ್ ಹೋಲ್ಡರ್ಸು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸನ್ನು ಪರ್ಚೇಸ್ ಮಾಡಿದರೆ, ಇನ್ ಕೇಸ್ ಯಾವುದೇ ಒಬ್ಬ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡು ಬಾಕಿ ಇದ್ದರೆ ಆ ಕಂಪನಿಯಿಂದ, ಆ ಬಾಕಿ ಇರ್ತಕ್ಕಂಥ ಒಂದು ಡಿವಿಡೆಂಡನ್ನು ಯಾವ ಸಂದರ್ಭದಲ್ಲಾದರೂ ಅವನು ಅದನ್ನು ರಿಸೀವ್ ಮಾಡ್ಬೋದು. ಯಾರು? ಶೇರ್ ಹೋಲ್ಡರ್ಸ್. ಯಾರಿಂದ ರಿಸೀವ್ ಮಾಡ್ಬೋದು? ಕಂಪನಿಯಿಂದ. ಅಂಥ ಶೇರ್ಸನ್ನು ನಾವೇನಂತ ಕರಿತೀವಿ? ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಸೆ ಫಾರ್ ಎಕ್ಸಾಂಪಲ್, ಇಫ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಟ್ ದ ಡಿವಿಡೆಂಡ್ ಇನ್ ದ ಇಯರ್ ಆಫ್ 2018, in that 2018 if the any shareholder does not able to receive the dividend amount, then that shareholder is going to be have the rights to receive the 2018 due amount of dividend in the year of 2019. That is going to be accumulate from one year to another year. So that type of shares we are going to be called as cumulative preference shares. And the next one is non-cumulative preference shares. This class do not carry the right to receive the arrears dividend. It is quite opposite to the cumulative preference shares. ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ನಿಮಗೆ ಗೊತ್ತಾಯಿತು, ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ವರ್ಷ ಇಸ್ಕೊಳ್ಳಿಲ್ಲ ಅಂದರೆ ಮುಂದಿನ ವರ್ಷ ಆ ಡಿವಿಡೆಂಡನ್ನು ರಿಸೀವ್ ಮಾಡ್ಬೋದು. ಬಟ್ ಇನ್ ದ ಕೇಸ್ ಆಫ್ ದ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಇಟ್ ಈಸ್ ಡಸ್ ನಾಟ್ ಹ್ಯಾವ್ ದ ಅಕ್ಯುಮುಲೇಟಿವ್ ಕೆಪಾಸಿಟಿ. ಅಂದರೆ ಈ ಒಂದು ಶೇರ್ಸಲ್ಲಿ ನಮಗೆ ಇನ್ ಕೇಸ್ ಏನಾದರೂ ಅರಿಯರ್ಸ್ ಇದ್ದರೆ ಆ ಅರಿಯರ್ಸನ್ನು ನಾವು ರಿಸೀವ್ ಮಾಡಲಿಕ್ಕೆ ಬರಲ್ಲ. ಇದು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ನ ಆಪೋಸಿಟ್. ಯಾವುದು? ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಸೊ ದ ನೆಕ್ಸ್ಟ್ ಒನ್ ಈಸ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ದಿಸ್ ಕ್ಲಾಸ್ ಹ್ಯಾವ್ ದ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರಾಫಿಟ್ಸ್ ರಿಮೈನಿಂಗ್ ಆಫ್ಟರ್ ದ ಡಿವಿಡೆಂಡ್ ಹ್ಯಾಸ್ ಬೀನ್ ಪೇಡ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನಿಮಗೆ ಗೊತ್ತಿದೆ, ಶೇರ್ ಹೋಲ್ಡರ್ಸಿಗೆ ರಿಟರ್ನ್ಸ್ ಏನು ಸಿಗುತ್ತೆ? ಡಿವಿಡೆಂಡ್. ಇಲ್ಲಿ ನೋಡಿ, ಪ್ರಾಫಿಟನ್ನು ಒಂದು ಪಾರ್ಟನ್ನು ಡಿವಿಡೆಂಡ್ ಆಗಿ ಕೊಡ್ತೀವಿ. ಫಸ್ಟ್ ಯಾರಿಗೆ ಕೊಡಬೇಕು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ನೆಕ್ಸ್ಟ್ ಯಾರಿಗೆ ಕೊಡಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಫಸ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಟ್ಟು, ಮತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಕೊಟ್ಟು, ಮತ್ತು ರಿಮೈನಿಂಗ್ ಏನಾದರೂ ಆ ಡಿವಿಡೆಂಡು ಹಾಗೆ ಉಳಿದಿದ್ರೆ, ಸರ್ಟೆನ್ ಅಮೌಂಟ್ ಏನಾದರೂ ಹಾಗೆ ಉಳಿದ್ರೆ, ಆ ಉಳಿದಿರ್ತಕ್ಕಂಥ ಒಂದು ಪಾರ್ಟ್ ಆಫ್ ಅಮೌಂಟನ್ನು ಯಾರು ಅದನ್ನು ಕ್ಲೈಮ್ ಮಾಡ್ಬೋದು? ಯಾರಿಗೆ ಹಕ್ಕಿದೆ ಕ್ಲೈಮ್ ಮಾಡೋ ಹಕ್ಕಿದೆ ಅಂದರೆ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ದ ರೈಟ್ಸ್ ಟು ರಿಸೀವ್ ದೇರ್ additional amount of dividend after which is going to be paying to the equity shareholders. If the any amount which is going to be remain after paying the equity shareholder, then the additional and the remaining dividend is going to be get by the participating preference shareholders. The next one is non-participating preference shares. This class have no right to participate in the profits remaining after the dividend has been paid to the equity shareholders. ಸೊ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ನಿಮಗೆ ಗೊತ್ತಾಯಿತು, ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ನ ಆಪೋಸಿಟ್. ಅಲ್ಲಿ ಅಡಿಷ್ನಲ್ ಡಿವಿಡೆಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಅಂದರೆ ಕ್ಲೈಮ್ ಮಾಡ್ಬೋದು. ಯಾರು? ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಬಟ್ ಇಲ್ಲಿ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅವರು ಯಾವುದೇ ಕಾರಣಕ್ಕೂ ಅಡಿಷ್ನಲ್ ಪ್ರಾಫಿಟನ್ನು, ಅವ್ರ ಅಡಿಷ್ನಲ್ ಡಿವಿಡೆಂಡನ್ನು ಕ್ಲೈಮ್ ಮಾಡಲಿಕ್ಕೆ ಬರಲ್ಲ. ದೇ ಡಸ್ ನಾಟ್ ಹ್ಯಾವ್ ದ ರೈಟ್ಸ್ ಟು ರಿಸೀವ್ ದ ರಿಮೈನಿಂಗ್ ಡಿವಿಡೆಂಡ್ ಆಫ್ಟರ್ ಪೇಯಿಂಗ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನಾದರೂ ಪೇ ಮಾಡಿ
ಆ ಅಮೌಂಟ್ ಏನಾದರೂ ಹಾಗೆ ಉಳಿದ್ರೆ ಆ ಅಮೌಂಟನ್ನು ತೊಗೊಳ್ಲಿಕ್ಕೆ ಅಧಿಕಾರ ಇರಲ್ಲ. ಯಾರಿಗೆ ಅಧಿಕಾರ ಇರಲ್ಲ? ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಅದನ್ನು ನಾವು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕನ್ವರ್ಟೇಬಲ್ ಪ್ರಿಫರೆನ್ಸ್ ಶೇರ್ಸ್. ದ ಕನ್ವರ್ಟೇಬಲ್ ಪ್ರಿಫರೆನ್ಸ್ ಶೇರ್ಸ್ ಈಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇಂಟು ಈಕ್ವಿಟಿ ಶೇರ್ಸ್. ಈ ಈಕ್ವಿಟಿ ಪ್ರಿಫರೆನ್ಸ್ ಶೇರ್ಸನ್ನು ನಾವು ಈಕ್ವಿಟಿಯಾಗಿ ಕನ್ವರ್ಟ್ ಮಾಡ್ಬೋದು, ಬಟ್ ಈಕ್ವಿಟಿನ ನಾವು ಪ್ರಿಫರೆನ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬರಲ್ಲ. ಕಂಪನಿ ಏನು ಮಾಡುತ್ತೆ, ಸರ್ಟನ್ ಟೈಮಲ್ಲಿ ಏನು ಮಾಡುತ್ತೆ, ಆಫರ್ ಮಾಡುತ್ತೆ. ಏನು ಅಂದರೆ ನಿಮ್ಮ ಪ್ರಿಫರೆನ್ಸ್ ಶೇರ್ಸನ್ನು ನೀವು ಈಕ್ವಿಟಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ. ಆ ಆಫರ್ನ ಯಾವುದೇ ಒಬ್ಬ ಶೇರ್ ಹೋಲ್ಡರು ಅವನಿಗೆ ಇಷ್ಟ ಇತ್ತು ಅಂದರೆ ಮಾತ್ರ ಅವನೇನು ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಬೋದು. ಅಕ್ಸೆಪ್ಟ್ ಮಾಡಿದ ಪಕ್ಷದಲ್ಲಿ ಆವಾಗ ಪ್ರಿಫರೆನ್ಸ್ ಈಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇಂಟು ಈಕ್ವಿಟಿ. ಇಫ್ ದ ಎನಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ convert their shares to equity, then he is going to be have the rights over the assets, and he is going to be get the rights to make the voting, and he is going to be get the rights to make the participation in the management affairs. If he is only convert his preference shares to equity shares. If he is does not going to be convert the preference shares into equity shares, then he is not going to be get the rights. If he is going to be convert the preference into equity, he is going to get the rights. Then the non-convertible shares. This class of shares, those which do not carry the right to convert it into equity shares. ಈ ಒಂದು ಶೇರ್ಸನ್ನು ನಾವು ಯಾವುದೇ ಕಾರಣಕ್ಕೂ ಈಕ್ವಿಟಿಯಾಗಿ ನಾವು ಕನ್ವರ್ಟ್ ಮಾಡಲಿಕ್ಕೆ ಬರಲ್ಲ. ಸೊ ಇಟ್ ಈಸ್ ಕ್ವೈಟ್ ಆಪೋಸಿಟ್ ಟು ದ ಕನ್ವರ್ಟೇಬಲ್ ಶೇರ್ಸ್. ಸೊ ದ ನೆಕ್ಸ್ಟ್ ಒನ್ ಈಸ್ redeemable preference shares. This class of preference shares can be redeemed by the company at the specified or for their repayment or earlier. Redeemable preference shares ಅನ್ನೋದು ಕಂಪನಿ ಹೇಳುತ್ತೆ, ಇಂಥ ಒಂದು ಸ್ಪೆಸಿಫೈಡ್ ಟೈಮಲ್ಲಿ ನೀವು ಬೇಕಾದ್ರೆ ನೀವು ನಿಮ್ಮ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದು ವಾಪಸ್ ತಗೋಬೋದು, ಅಥವಾ ಆ ಒಂದು ಶೇರ್ ಹೋಲ್ಡರ್ಸು ಅವನಿಗೆ ಯಾವಾಗ ಇಚ್ಛೆ ಇರುತ್ತೋ ಆ ಟೈಮಲ್ಲೂ ಅವನೇನು ಮಾಡ್ಬೋದು, ಆ ಶೇರ್ ಕ್ಯಾಪಿಟಲ್ನ ವಾಪಸ್ ತಗೋಬೋದು. ಇಂಥ ಒಂದು ಶೇರ್ಸನ್ನು ನಾವೇನಂತ ಕರಿತೀವಿ, ರಿಡೀಮೇಬಲ್ ಅಂತ ಕರಿತೀವಿ. ರಿಡೀಮೇಬಲ್ ಅಂದರೆ ಪೇ ಬ್ಯಾಕ್ ಅಂತ. ಅಂದರೆ ಏನು ಪೇ ಮಾಡ್ತಾರೆ, ಕಂಪನಿಯವರು ಶೇರ್ ಹೋಲ್ಡರ್ಸ್ನ ಕ್ಯಾಪಿಟಲ್ನ ವಾಪಸ್ ಕೊಡ್ತಾರೆ. ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಬಂಡವಾಳನ ಶೇರ್ ಹೋಲ್ಡರ್ಸು ಯಾವಾಗ ಕೇಳ್ತಾರೋ ಆವಾಗ ಕಂಪನಿಯವರು ಅದನ್ನು ವಾಪಸ್ ಪೇ ಮಾಡಬೇಕಾಗುತ್ತೆ. ಅದನ್ನು ಪೇ ಮಾಡ್ತಕ್ಕಂಥ ಇದನ್ನು ನಾವೇನಂತ ಕರಿತೀವಿ, ರಿಡೀಮ್ ಅಂತ ಕರಿತೀವಿ. ಸೊ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ದಿಸ್ ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಅಮೌಂಟ್ ಆಫ್ ವಿಚ್ can be returned by the company to the holders of such shares when the company is wound up. ಅಂದರೆ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಯಾವ ಸಂದರ್ಭದಲ್ಲಿ ಕಂಪನಿ ಮುಚ್ಚಬೇಕಾಗುತ್ತೋ ಅಂಥ ಟೈಮಲ್ಲಿ ಮಾತ್ರ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ನ ಒಂದು ಕ್ಯಾಪಿಟಲ್ನ ವಾಪಸ್ ಮಾಡ್ತಾರೆ. ಯಾರು? ಕಂಪನಿಯವರು. ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಅಂದರೆ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ ಕಂಪನಿ ಈಸ್ ನೆವರ್ ಗೋಯಿಂಗ್ ಟು ಬಿ ಪೇ ಬ್ಯಾಕ್ ದ ಮನಿ ಆಫ್ ದ ಶೇರ್ ಹೋಲ್ಡರ್ಸ್. That type of shares we are going to be called as irredeemable preference shares. ಡ್ಯೂರಿಂಗ್ ದ ಲೈಫ್ ಟೈಮಲ್ಲಿ ಏನಾದರೂ ವಾಪಸ್ ಪೇ ಮಾಡಿದರೆ ಅದನ್ನು ರಿಡೀಮೇಬಲ್ ಅಂತ ಕರಿತೀವಿ. ಅದನ್ನು ವೈಂಡಿಂಗ್ ಅಪ್ ಟೈಮಲ್ಲಿ ವಾಪಸ್ ಪೇ ಮಾಡಿದರೆ ಅದನ್ನು ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಆ್ಯಂಡ್ ದ ನೆಕ್ಸ್ಟ್ ಟೈಪ್ ಆಫ್ ಶೇರ್ ಈಸ್ ಈಕ್ವಿಟಿ ಶೇರ್ಸ್. ಅಕಾರ್ಡಿಂಗ್ ಟು ಸೆಕ್ಷನ್ 43, an equity share is a share which is not a preference shares. ಈಕ್ವಿಟಿ ಶೇರ್ಸನ್ನು ನಾವು ಆರ್ಡಿನರಿ ಶೇರ್ಸ್ ಅಂತಲೂ ಕರಿತೀವಿ. ಈಕ್ವಿಟಿ ಶೇರ್ಸನ್ನು ನಾವೇನಂತ ಕರಿತೀವಿ, ಆರ್ಡಿನರಿ ಶೇರ್ಸ್. ಯಾಕೆ ಅದನ್ನು ಆರ್ಡಿನರಿ ಶೇರ್ಸ್ ಅಂತ ಕರಿತೀವಿ ಅಂದರೆ ಇಟ್ ಡಸ್ ನಾಟ್ ಹ್ಯಾವ್ ದ ಸ್ಪೆಷಲ್ ರೈಟ್ಸ್. ಇದಕ್ಕೆ ಯಾವುದೇ ರೀತಿ ಸ್ಪೆಷಲ್ ರೈಟ್ಸು ಅಥವಾ ಸ್ಪೆಷಲ್ ಪ್ರಿಫರೆನ್ಸಸ್ಸು ಇರಲ್ಲ. ಯಾವುದಕ್ಕೆ ತಕ್ಕಂಗೆ ಪ್ರಿಫರೆನ್ಸ್ ಶೇರ್ಸಿಗೆ ಒಂದು ಪ್ರಿಯಾರಿಟಿ ಇರುತ್ತೆ, ಬಟ್ ಈಕ್ವಿಟಿ ಶೇರ್ಸಸ್ಗೆ ಯಾವುದೇ ರೀತಿ ಪ್ರಿಯಾರಿಟಿ ಇರೋದಿಲ್ಲ. ಇನ್ ಅದರ್ ವರ್ಡ್ಸ್, the shares which does not enjoy any preferential rights to receive the dividend or repayment of capital, so it is called as ordinary shares or equity shares. ಇದರಲ್ಲಿ ಯಾವುದೇ ರೀತಿ ಪ್ರಿಫರೆನ್ಷಿಯಲ್ ರೈಟ್ಸ್ ಇರಲ್ಲ. ಸೊ ಡಿವಿಡೆಂಡನ್ನು ಈ ಶೇರ್ ಹೋಲ್ಡರ್ಸ್ ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂದರೆ, ಒಂದು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಕೊಟ್ಟು ಆದಮೇಲೆ ಆವಾಗ ಏನಾದರೂ ಉಳಿದ್ರೆ ಆ ಒಂದು ಡಿವಿಡೆಂಡನ್ನು ಯಾರು ತೊಗೊತಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ಡಿವಿಡೆಂಡ್ ಮಾಡಬೇಕು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ನೆಕ್ಸ್ಟು ಅದಾದಮೇಲೆ ಯಾರಿಗೆ ಪೇ ಮಾಡಬೇಕು, ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅದೇ ರೀತಿ ಕ್ಯಾಪಿಟಲ್ನ ನಾವು ವಾಪಸ್ ಕೊಡಬೇಕು ಅಂದರೆ ಫಸ್ಟ್ ಕ್ಯಾಪಿಟಲ್ನ ಯಾರಿಗೆ ವಾಪಸ್ ಕೊಡಬೇಕು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ದೆನ್ ಆಫ್ಟರ್ ರಿಮೈನಿಂಗ್ ಕ್ಯಾಪಿಟಲ್ ವಿಚ್ ಈಸ್ ಗೋಯಿಂಗ್ ಟು ಬಿ ಪೇಡ್ ಟು ದ ಹೋಮ್, ಈಕ್ವಿಟಿ ಶೇರ್ ಹೋಲ್ಡರ್ಸ್. Equity shareholders does not have the fixed rate of dividend.
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರುತ್ತೆ, ಅಂದರೆ 10%, 15% ಆ ಥರ ಇರುತ್ತೆ. ಬಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಿಕ್ಸ್ಡ್ ರೇಟ್ ಇರುತ್ತೆ. ಆದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರಲ್ಲ. ನೆಕ್ಸ್ಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹ್ಯಾವಿಂಗ್ ದ ವೋಟಿಂಗ್ ರೈಟ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ವೋಟ್ ಮಾಡ್ತಕ್ಕಂಥ ರೈಟ್ಸ್ ಇರುತ್ತೆ. ಹಾಗಾದರೆ ವೋಟ್ ಮಾಡ್ತಾರೆ ಅಂದರೆ ಯಾರಿಗೋಸ್ಕರ ವೋಟ್ ಮಾಡ್ತಾರೆ ಅಂದರೆ, ಇನ್ ದ ಆ್ಯನ್ಯಲ್ ಜನರಲ್ ಬಾಡಿ ಮೀಟಿಂಗ್ ದೇ ಹ್ಯಾವ್ ಗೋಯಿಂಗ್ ಟು ಬಿ ಡಿಸೈಡಿಂಗ್ to elect the certain directors. By making the elections and by making the vote, they are going to be elect the one person as directors. That director is going to be have the management affairs in the company. ಅವರು ಎಲೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಆ ಶೇರ್ ಹೋಲ್ಡರ್ನ ಪರವಾಗಿ ಏನು ಮಾಡ್ತಾರೆ, ಒಂದು ಡೈರೆಕ್ಟರ್ ಆಗಿ ಆ ಒಂದು ಕಂಪನಿಯ ಎಲ್ಲ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಅವರು ಅದನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರಿಗೆ ನಾವು ಡೈರೆಕ್ಟರ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ದ ರೈಟ್ಸ್ ಆನ್ ದ ಅಸೆಟ್ ಆಫ್ ದ ಕಂಪನಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಒಂದು ಕಂಪನಿಯ ಒಂದು ಅಸೆಟ್ಸ್ ಮೇಲೆ ಅಧಿಕಾರ ಇರುತ್ತೆ. ಇನ್ ದ ಕೇಸ್ ವೇರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಸ್ ಗೋಯಿಂಗ್ ಟು ಬಿ ಗೆಟ್ ದ ಕ್ಯಾಪಿಟಲ್. ಓಕೆ, ಇಫ್ ಈಸ್ ಡಸಂಟ್ ಗೋಯಿಂಗ್ ಟು ಬಿ ಗೆಟ್ ದ ಕ್ಯಾಪಿಟಲ್, ದೆನ್ ದ ಮನಿ ಅಲ್ಲಿ ಕಂಪನಿ ಕ್ಯಾಪಿಟಲ್ನ ವಾಪಸ್ ಕೊಡೋ ಸಂದರ್ಭದಲ್ಲಿ ಅವರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನಾದರೂ ಕಂಪನಿ ಕಡೆಯಿಂದ ಕ್ಯಾಪಿಟಲ್ ಬರಲಿಲ್ಲ ಅಂದರೆ ಕಂಪನಿಲಿರ್ತಕ್ಕಂಥ ಅಸೆಟ್ಸ್ನ ಅವ್ರೇನು ಮಾಡ್ಬೋದು, ತೊಗೋಬೋದು. ಆ ಒಂದು ಅಸೆಟ್ಟಿನ ಮೇಲೆ ಎಲ್ಲ ಥರದ ಹಕ್ಕು ಯಾರಿಗಿರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇರುತ್ತೆ. ದ ನೆಕ್ಸ್ಟ್, ದೇ ಹ್ಯಾವ್ ದ ರೈಟ್ಸ್ ಟು ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್ ಅಫೇರ್ಸ್. ಕಂಪನಿನ ಒಂದು ರನ್ ಮಾಡಬೇಕು, ಆ ಕಂಪನಿಯಲ್ಲಿ ಆಕ್ಟಿವಿಟೀಸ್ನ ಒಂದು ಡೈಲಿ ಆ್ಯಕ್ಟಿವಿಟೀಸ್ನ ಕ್ಯಾರಿ ಮಾಡಬೇಕು ಅಂದರೆ ಅದ್ರ ಕ್ಯಾರಿ ಮಾಡ್ತಕ್ಕಂಥ ಪಾರ್ಟಿಸಿಪೇಟಿಂಗ್ ರೈಟ್ಸ್ ಯಾರಿಗಿರುತ್ತೆ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಒಂದು ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಅಫೇರ್ಸಲ್ಲಿ ಯಾವುದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಹಕ್ಕು ಇರಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಶೇರ್ಸ್. You all know about what is shares and types of shares. In the types of shares we discussed about the preference shares and equity shares. So let us know how the companies are going to be issue the shares. ಇವಾಗ ನೋಡಿ, ನಿಮಗೆ ಒಂದು ಗೊತ್ತಾಯಿತು, ಪ್ರೀವಿಯಸ್ ವೀಡಿಯೋಸ್ ಆಗಿರ್ಬೋದು, ಈ ಕರೆಂಟ್ ವೀಡಿಯೋದಲ್ಲಾದರೂ ಆಗಿರ್ಬೋದು, ಕಂಪನಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ಬೇಕು. ಆ ಕ್ಯಾಪಿಟಲ್ನ ಕಂಪನಿಯವರು ಯಾವುದ್ರ ಮುಖಾಂತರ ಕಲೆಕ್ಟ್ ಮಾಡ್ತಾರೆ, ಶೇರ್ ಕ್ಯಾಪಿಟಲ್ ಮುಖಾಂತರ. ಶೇರ್ಸ್ ಕ್ಯಾಪಿಟಲ್ ಯಾವ ರೀತಿ ಬರುತ್ತೆ, ಒಂದು ಶೇರ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ. ಶೇರ್ಸನ್ನು ನಾವು ಯಾರಿಗೆ ಇಶ್ಯೂ ಮಾಡಬೇಕು, ಪಬ್ಲಿಕ್ಕಿಗೆ. ಸೊ ಶೇರ್ಸ್ನ ಇಶ್ಯೂ ಮಾಡಬೇಕು ಅಂದರೆ ಏನು ಪ್ರೊಸೀಜರ್ ಇದೆ, ಯಾವ ರೀತಿ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ದ ಫಸ್ಟ್ ಒನ್ ಈಸ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್. ದ ಫಸ್ಟ್ ಇಶ್ಯೂ ದ ಪ್ರಾಸ್ಪೆಕ್ಟಸ್ ಟು ದ ಪಬ್ಲಿಕ್. ಇಟ್ ಈಸ್ ಅನ್ ಇನ್ವಿಟೇಷನ್ ಮೇಡ್ ಬೈ ದ ಕಂಪನಿ ಇನ್ ಆರ್ಡರ್ ಟು ಕಲೆಕ್ಟ್ ದ ಕ್ಯಾಪಿಟಲ್ ಥ್ರೂ ದ ಶೇರ್ಸ್. ಫಸ್ಟು ಕಂಪನಿಯವ್ರು ಏನು ಮಾಡ್ತಾರೆ, ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡ್ತಾರೆ. Prospectus, it is a document which is going to be issued by the company to the general public in order to make the company's information known to the general public. ಅಂದರೆ ಯಾವುದೇ ಒಂದು ಕಂಪನಿಯ ಒಂದು ಸಂಪೂರ್ಣ ಮಾಹಿತಿನ ಒಂದು ಜನರಲ್ ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಅಂದರೆ ಆ ಕಂಪನಿಯ ರಿಲೇಟೆಡ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಯಾವುದ್ರಲ್ಲಿರುತ್ತೆ, ಪ್ರಾಸ್ಪೆಕ್ಟಸಲ್ಲಿರುತ್ತೆ. ಸೊ ಆ ಪ್ರಾಸ್ಪೆಕ್ಟಸನ್ನು ಒಂದು ಇಶ್ಯೂ ಮಾಡೋದ್ರ ಮುಖಾಂತರ ಕಂಪನಿಯವರು ಆಫರ್ ಮಾಡ್ತಾರೆ. ಶೇರ್ಸನ್ನು ಯಾರಿಗೆ ಆಫರ್ ಮಾಡ್ತಾರೆ, ಪಬ್ಲಿಕ್ಕಿಗೆ. ಒಂದು ನೀವು ಇಲ್ಲಿ ನೋಡ್ಕೋಬೇಕು ಅಂದರೆ, ನೋಟ್, ಪ್ರಾಸ್ಪೆಕ್ಟಸ್ ಆರ್ ಇಶ್ಯೂಡ್ ಬೈ ದ ಪಬ್ಲಿಕ್ ಕಂಪನಿ ಓನ್ಲಿ. ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡ್ತಕ್ಕಂಥ ರೈಟ್ಸ್ ಯಾರಿಗಿದೆ, ಪಬ್ಲಿಕ್ ಕಂಪನಿಗೆ ಮಾತ್ರ. ಪ್ರೈವೇಟ್ ಕಂಪನೀಸ್ ಆರ್ ನೆವರ್ ಗೋಯಿಂಗ್ ಟು ಬಿ ಇಶ್ಯೂ ದ ಪ್ರಾಸ್ಪೆಕ್ಟಸ್ ಟು ದ ಪಬ್ಲಿಕ್. ದ ನೆಕ್ಸ್ಟ್ ಒನ್ ಈಸ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್. Prospective investors nothing but respective investors wants to subscribe the share capital of the company would make an payment of application money to the respective bank. ಇವಾಗ ಶೇರ್ಸನ್ನು ಆಫರ್ ಮಾಡ್ತಾರೆ ಕಂಪನಿಯವರು. ಶೇರ್ಸನ್ನು ಆಫರ್ ಮಾಡಿದ ಮೇಲೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಆ ಕಂಪನಿಯ ಶೇರನ್ನು ಅವನು ಪರ್ಚೇಸ್ ಮಾಡಬೇಕು ಅಂದರೆ ಆವಾಗ ಅವನೇನು ಮಾಡ್ತಾರೆ, ಆ ಅಪ್ಲಿಕೇಶನನ್ನು ಪರ್ಚೇಸ್ ಮಾಡ್ತಾನೆ. ಅಪ್ಲಿಕೇಶನ್ ದುಡ್ಡನ್ನು ಕೊಟ್ಟಾದಮೇಲೆ ಆ ಅಪ್ಲಿಕೇಶನನ್ನು ಅಪ್ಲೈ ಮಾಡಿದ ಮೇಲೆ ಅವನು ಏನು ಮಾಡ್ತಾನೆ, ಕಂಪನಿಯ ಒಂದು ಶೇರ್ಸಿನ ಒಂದು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾನೆ. ಇಫ್ ದ ಕಂಪನಿ ಹ್ಯಾಸ್ ಕಲೆಕ್ಟ್ ದ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಫ್ 90% ವಿತಿನ್ ದ 120 days ಆಫ್ ದ ಡೇಟ್ ಆಫ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್. ಯಾವ ಕಂಪನಿ ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡಿದ ಮೇಲೆ 120 ದಿನದ ಒಳಗಡೆ ಅಂದರೆ 3 months ಬಿಲೋ ದೇ ಹ್ಯಾವ್ ಟು ಕಲೆಕ್ಟ್ ದ ಮಿನಿಮಮ್ 90% ಆಫ್ ದ ಶೇರ್ ಅಪ್ಲಿಕೇಶನ್. ಅಂದರೆ ಇವಾಗ ಕಂಪನೀಸ್ ಅವರು 1 ಲಕ್ಷ ಶೇರ್ಸನ್ನು ಒಂದು ಜನರಲ್ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ.
ಅದರಲ್ಲಿ 1,00,000ಕ್ಕೆ 90% ಅಂದರೆ ಎಷ್ಟು? 90,000. 90,000 ಅಪ್ಲಿಕೇಶನ್ಸು ಅವ್ರಿಗೆ ಕಂಪನಿಯವರು ರಿಸೀವ್ ಮಾಡಬೇಕು. ಇನ್ ಕೇಸ್ 90,000ಕ್ಕಿಂತ 1,500 ಕಮ್ಮಿ ಬಂದರೆ ಅಂಥ ಟೈಮಲ್ಲಿ ಆ ಒಂದು ಅಪ್ಲಿಕೇಶನ್ಸ್ನ ಅವರು ವಾಪಸ್ ದುಡ್ಡನ್ನು ಏನು ಮಾಡಬೇಕಾಗುತ್ತೆ? ಪೇ ಮಾಡಬೇಕಾಗುತ್ತೆ. 90%ಗಿಂತ ಮೇಲೆ ಬಂತು ಅಂದರೆ ಶೇರ್ಸನ್ನು ಅಲಾಟ್ ಮಾಡ್ತಾರೆ. 90%ಗಿಂತ ಒಳಗಡೆ ಬಂದಾಗ ಯಾವುದೇ ಕಾರಣಕ್ಕೂ ಕಂಪನಿಯವರು ಶೇರ್ಸನ್ನು ಅಲಾಟ್ ಮಾಡಲ್ಲ. ಯಾರಿಗೆ ಶೇರ್ಸನ್ನು ಅಲಾಟ್ ಮಾಡಲ್ಲ? ಪಬ್ಲಿಕ್ಕಿಗೆ. ಆವಾಗ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಮನಿನ ಏನು ಮಾಡ್ತಾರೆ? ವಾಪಸ್ ಕೊಡ್ತಾರೆ. ಯಾರಿಗೆ? ಪಬ್ಲಿಕ್ಕಿಗೆ. ಸೊ ದ ಡೇಟ್ ಆಫ್ ಇಶ್ಯೂ ಆಫ್ ದ ಪ್ರಾಸ್ಪೆಕ್ಟಸ್. ಇಫ್ ದ ಕಂಪನೀಸ್ fails to collect the minimum 90% of the money, the company cannot allot the shares to the shareholders and the application money was returned within 130 days of the issue of the prospectus. ನಾನು ಆಗಲೇ ಹೇಳಿದೆ, ಮಿನಿಮಮ್ 90% ಅಷ್ಟು ಅಪ್ಲಿಕೇಶನ್ ದುಡ್ಡನ್ನು ಕಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಅಪ್ಲಿಕೇಶನ್ ದುಡ್ಡು ಮಿನಿಮಮ್ 90% ಅಷ್ಟು ಕಲೆಕ್ಟ್ ಆಗಲಿಲ್ಲ ಅಂದರೆ 130 ದಿನದ ಒಳಗಡೆ ಅಂಥ ಒಂದು ಅಪ್ಲಿಕೇಶನ್ ದುಡ್ಡನ್ನು ಏನು ಮಾಡಬೇಕಾಗುತ್ತೆ? ರಿಟರ್ನ್ ಬ್ಯಾಕ್ ಮಾಡಬೇಕಾಗುತ್ತೆ. ಯಾರು ಅಪ್ಲೈ ಮಾಡಿರ್ತಾರ ಅವರಿಗೆ. ಸೊ ಇದು ರಿಸಿಪ್ಟ್ ಆಫ್ ಅಪ್ಲಿಕೇಶನ್. ದ ನೆಕ್ಸ್ಟ್ ಒನ್ ಸ್ಟೇಜ್ ಈಸ್ ಅಲಾಟ್ಮೆಂಟ್ ಶೇರ್ಸ್. ಇಫ್ ದ ಮಿನಿಮಮ್ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ಈಸ್ ಕಲೆಕ್ಟೆಡ್ ದೆನ್ ದ ಕಂಪನಿ ಅಲಾಟ್ ದ ಶೇರ್ಸ್ ಟು ದ ಅಪ್ಲಿಕೆಂಟ್ಸ್ ಬೈ ಇಶ್ಯೂಯಿಂಗ್ ದ ಲೆಟರ್ ಆಫ್ ಅಲಾಟ್ಮೆಂಟ್. ಏನಾದರೂ ಕಂಪನಿಗೆ ಮಿನಿಮಮ್ 90% ಅಷ್ಟು ಕಲೆಕ್ಟ್ ಆಗಿ, 90% ಆಗ್ಬೋದು, 91, 92, ಎಷ್ಟು 90 ಎಬೋವ್ ಪರ್ಸೆಂಟ್ ಎಷ್ಟಾದರೂ ಆಗ್ಬೋದು. 100% ಆ ಶೇರ್ಸ್ ಅಪ್ಲಿಕೇಶನನ್ನು ಒಂದು ಪಬ್ಲಿಕ್ಕು ಏನಾದ್ರು ಪರ್ಚೇಸ್ ಮಾಡಿದರೆ ಆವಾಗ ಶೇರ್ಸನ್ನು ಅಲಾಟ್ ಮಾಡ್ತಾರೆ ಶೇರ್ ಹೋಲ್ಡರ್ಸಿಗೆ. ಅಲಾಟ್ ಮಾಡಿದ ಮೇಲೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕಂಪನಿ ಕಡೆಯಿಂದ ನಮಗೆ ಶೇರ್ ಸರ್ಟಿಫಿಕೇಟ್ ಸಿಗುತ್ತೆ. ಅಂದರೆ ಎ ಅನ್ನೋ ವ್ಯಕ್ತಿ ಇರ್ತಾನೆ. ಎ ಅನ್ನೋ ವ್ಯಕ್ತಿ ಶೇರ್ಸಿಗೆ ಅಪ್ಲೈ ಮಾಡ್ತಾನೆ. 10 ಶೇರ್ಸಿಗೆ ಅಪ್ಲೈ ಮಾಡಿದಾಗ ಆ ಕಂಪನಿ ಅವನಿಗೆ 10 ಶೇರಿನ ಒಂದು ಶೇರ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದರೆ ಆವಾಗ ಅವನು ಏನಾಗ್ತಾನೆ? ಶೇರ್ ಹೋಲ್ಡರ್ಸ್. If the company is going to be issue the share certificate, then it is treated as allotted shares. If any company is going to be reject the share application money, then is going to be issue the letter of regret to those shares are not allotted. ಯಾರಿಗೆ ಶೇರ್ಸನ್ನು ಅಲಾಟ್ ಮಾಡ್ತಾರೆ? ಶೇರ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಯಾರಿಗೆ ಶೇರ್ಸ್ ಅಲಾಟ್ ಆಗಲ್ಲ ಅಂಥವ್ರಿಗೆ ಲೆಟರ್ ಆಫ್ ರಿಗ್ರೆಟನ್ನು ಇಶ್ಯೂ ಮಾಡ್ತಾರೆ. ಅಂದರೆ ಎ ವ್ಯಕ್ತಿಗೆ 10 ಶೇರ್ಸ್ನ ಅಪ್ಲೈ ಮಾಡಿರ್ತಾನೆ. 10 ಶೇರ್ಸ್ ಅವರಿಗೆ ಅಲಾಟ್ ಮಾಡಿದರೆ ಶೇರ್ ಸರ್ಟಿಫಿಕೇಟ್ ಕೊಡ್ತಾನೆ. ಇನ್ ಕೇಸ್ ಬಿ ವ್ಯಕ್ತಿ ಏನಾದರೂ 5 ಶೇರ್ಸಿಗೆ ಅಪ್ಲೈ ಮಾಡಿರ್ತಾನೆ ಅಂತ ಅಂದ್ಕೊಳ್ಳಿ. ಆ 5 ಶೇರ್ಸನ್ನು ಅವನಿಗೆ ಅಲಾಟ್ ಮಾಡಲ್ಲ ಅಂತ ಅಂದ್ಕೊಳ್ಳಿ ಆ ಕಂಪನಿ. ಆವಾಗ ಅವನಿಗೆ ಲೆಟರ್ ಆಫ್ ರಿಗ್ರೆಟ್, ಅಂದರೆ ನಿಮಗೆ ನಮ್ಮ ಕಂಪನಿಯ ಕಡೆಯಿಂದ 5 ಶೇರ್ಸಿಂದು ನಾವು ನಿಮಗೆ ಅಲಾಟ್ ಮಾಡಿಲ್ಲ, ನಿಮ್ಮ ಅಪ್ಲಿಕೇಶನ್ ದುಡ್ಡನ್ನು ನಾವು ವಾಪಸ್ ಪೇ ಮಾಡ್ತಾ ಇದ್ದೀವಿ ಅಂತ ಲೆಟರ್ ಆಫ್ ರಿಗ್ರೆಟನ್ನು ಇಶ್ಯೂ ಮಾಡ್ತಾರೆ. ಯಾರು? ಕಂಪನಿ. ಯಾರಿಗೆ? ಬಿಗೆ. So this is what the procedure we are going to be see in the case of the issue of shares. So let us we know about how the companies are going to be issue the shares to the public by the following small example. So take the example. Here is a small textile factory and the textile factory is going to be open their branch in the various cities. So here see here there is a textile factory. The textile factory is going to be have the different branches in a different cities. Means if they are going to be establish their branches in the different cities, then they have want the capital in a more manner. So the capital requirement they are going to be decided to issue the shares to the general public. If the any this if any these share public they are going to be invest the shares in the textile factories, then they are going to be become the shareholders of the company. The shareholders are the part owners of the company. See, those the company they are going to be issue the shares. Okay, if the companies they are going to be allot the shares to the any person, then they are going to be issue the share certificate. See here, Textile Factory Limited, the company's registered office, address of the company. They are going to be issue the share certificate for those the person who is going to be allot the shares. See here, equity shares of each rupees 10. ಅಂದರೆ ಒಂದು ಈಕ್ವಿಟಿ ಶೇರಿನ ಬೆಲೆ ಎಷ್ಟು?
10 rupees. ಅಂದರೆ ಹೊಸದಾಗಿ ಕಂಪನಿ ಏನಾದರೂ ಶೇರ್ಸನ್ನು ಇಶ್ಯೂ ಮಾಡಬೇಕು ಅಂದರೆ ಜನರಲ್ ಪಬ್ಲಿಕ್ಕಿಗೆ ಅದನ್ನು ಒಂದು ಫಿಕ್ಸಡ್ ಪ್ರೈಸಲ್ಲಿ ಅವ್ರು ಏನು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ಅದನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ, ಅಥವಾ ಫೇಸ್ ವ್ಯಾಲ್ಯೂ ಅಥವಾ ಇಶ್ಯೂಡ್ ಪ್ರೈಸ್ ಅಂತ ಕರಿತೀವಿ. ಇಲ್ಲಿ ಫೇಸ್ ವ್ಯಾಲ್ಯೂ ಆಫ್ ದ ಕಂಪನಿ ಎಷ್ಟಿದೆ, 10 rupees ಇದೆ. ಇಲ್ಲಿ ನೋಡಿ, ಆ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ, ನಾಮಿನಲ್ ವ್ಯಾಲ್ಯೂ ಅಂತ ಕರಿತೀವಿ, ಪಾರ್ ವ್ಯಾಲ್ಯೂ ಅಂತ ಕರಿತೀವಿ, ಪ್ರಿಂಟೆಡ್ ವ್ಯಾಲ್ಯೂ ಅಂತ ಕರಿತೀವಿ. ಇದು ಯಾವುದೇ ಕಾರಣಕ್ಕೂ ಈ ಫೇಸ್ ವ್ಯಾಲ್ಯೂ ಯಾವುದೇ ಸಂದರ್ಭದಲ್ಲಿ ಅದು ಚೇಂಜ್ ಆಗಲ್ಲ. ಕಂಪನಿಯ ಒಂದು ಬಿಸ್ನೆಸ್ ಚೆನ್ನಾಗೇ ನಡೀಲಿ, ಕಂಪನಿ ಬಿಸ್ನೆಸ್ ಚೆನ್ನಾಗಿ ನಡೀದಲೇ ಇರಲಿ, ಕಂಪನಿ ಪ್ರಾಫಿಟ್ ಅರ್ನಿಂಗ್ಸ್ ಚೆನ್ನಾಗಿದ್ದು ಲಾಸ್ ಆದರೂ ಆಗಲಿ, ಯಾವುದೇ ಕಾರಣಕ್ಕೂ ಈ ಕಂಪನಿಯ ಈ ಫೇಸ್ ವ್ಯಾಲ್ಯೂ ಒಂದು ಶೇರಿನ ಬೆಲೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಇದು ಒಂದು ಶೇರ್ ಸರ್ಟಿಫಿಕೇಟು ಮತ್ತು ಫೇಸ್ ವ್ಯಾಲ್ಯೂ. ಇದರಲ್ಲಿ ಇಲ್ಲಿ ನೋಡಿ, ದಿಸ್ ಈಸ್ ಸರ್ಟಿಫೈಡ್ ದಟ್ ದ ಪರ್ಸನ್ ನೇಮ್ಡ್ ಇನ್ ದ ಶೇರ್ ಸರ್ಟಿಫಿಕೇಟ್ ಈಸ್ ರಿಜಿಸ್ಟರ್ಡ್ and holders of the within mentioned shares bearing distinctive numbers here the specified above the company subject to memorandum and articles of association of the company and that amount is endorsed has been paid up on each of the shares. ನೋಡಿ, ಈ ಥರ ಕಂಪನಿಯ ಒಂದು ಶೇರ್ ಸರ್ಟಿಫಿಕೇಟನ್ನು ಅವ್ರೇನು ಮಾಡ್ತಾರೆ, ಶೇರ್ ಹೋಲ್ಡರ್ಸ್ಗೆ ಇಶ್ಯೂ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಆಗಲೇ ಹೇಳಿದೆ ಫೇಸ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಚೇಂಜಸ್ ಆಗಲ್ಲ. ಇಲ್ಲಿ ನೋಡಿ, ನಾವಿವಾಗ ಯಾವುದೇ ಒಂದು ಕಂಪನಿ, ಇವಾಗ ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ನಾವು ತೊಗೊಂಡ್ವಿ. ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲೇ ನಾವು ನೋಡೋದಾದರೆ ಇವಾಗ ರೇಮಂಡ್ಸ್ ಬಟ್ಟೆ ಗೊತ್ತಲ್ವ, ಆ ರೇಮಂಡ್ಸ್ ಬಟ್ಟೆನೇ ಆ ಒಂದು ರೇಮಂಡ್ಸ್ ಕಂಪ್ನಿದು ಅಂತಲೇ ಅಂದ್ಕೊಡಿ. ಇವಾಗ ರೇಮಂಡ್ಸ್ ಕಂಪ್ನೀಸಿಂದು ಶೇರ್ ಮಾರ್ಕೆಟಲ್ಲಿ ಆ ಒಂದು ಶೇರ್ಸನ್ನು ನಾವು ಟ್ರೇಡ್ ಆಗ್ತಾ ಇದ್ದಾಗ ನೋಡಿ, ಇಲ್ಲಿ ಗ್ರೀನ್ ಏನಿದೆಯಲ್ಲ, ಇದನ್ನು ಗ್ರೀನ್ ಮಾರ್ಕಲ್ಲಿ ಇರೋದನ್ನು ಏನಂತ ಕರಿತೀವಿ, ಶೇರ್ನ ವ್ಯಾಲ್ಯೂ ಏನಾದರೂ ಇನ್ಕ್ರೀಸ್ ಆದರೆ ಶೇರ್ ಮಾರ್ಕೆಟಲ್ಲಿ, ಆವಾಗ ಇನ್ಕ್ರೀಸ್ ಇನ್ ವ್ಯಾಲ್ಯೂನ ನಾವೇನಂತ ಕರಿತೀವಿ, ಗ್ರೀನ್ ಸಿಂಬಲಲ್ಲಿ ತೋರಿಸ್ತೀವಿ. ಇಫ್ ದ ಎನಿ ಕಂಪನೀಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ದೇರ್ ಶೇರ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ಡಿಕ್ರೀಸ್ಡ್, ದೆನ್ ದ ಡಿಕ್ರೀಸಿಂಗ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ಶೋನ್ ಅಂಡರ್ ಆ್ಯಸ್ ರೆಡ್. ಅಂದರೆ ಯಾವುದೇ ಒಂದು ಕಂಪನಿಯ ಒಂದು ಶೇರಿನ ಬೆಲೆ ಒಂದು ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಜಾಸ್ತಿ ಆಗ್ತಾ ಹೋದರೆ, ಅಂದರೆ ದೇರ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್, ದೆನ್ ವಿ ಆರ್ ಗೋಯಿಂಗ್ ಟು ಬಿ seen in the green mark. If the any company's share value is going to be decreasing in the share market, then we are going to be shown under red mark. Okay, so this value of the shares in the share market we are going to be called as market value, the price at which shares are sold or bought. ಅಂದರೆ ಮಾರುಕಟ್ಟೆ ಬೆಲೆ ಅಂದರೆ ಅವತ್ತಿಂದ ಏನು ವ್ಯಾಲ್ಯೂ ಇರುತ್ತೋ ಆ ವ್ಯಾಲ್ಯೂ ಅಲ್ಲಿ ನಾವು ಶೇರ್ಸನ್ನು ಏನು ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ ಅಥವಾ ಸೇಲ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಒಂದು ನೀವು ಪಾಯಿಂಟ್ಔಟ್ ಮಾಡ್ಕೋಬೇಕು ಅಂದರೆ ಫೇಸ್ ವ್ಯಾಲ್ಯೂ ಬೇರೆ, ಮಾರ್ಕೆಟ್ ವ್ಯಾಲ್ಯೂ ಬೇರೆ. 2018 ನಾನೇನಾದ್ರು ಶೇರ್ಸನ್ನು 10 ರೂಪಾಯಿಗೆ ನಾನು ಕಂಪನಿಯಿಂದ ನಾನು ಕೊಂಡ್ಕೊಂಡಿದ್ದೆ ಆದರೆ, ಆವಾಗ 2018 ನಾನು ಹೊಸದಾಗಿ ಕಂಪನಿ ಹತ್ರ 10 ರೂಪಾಯಿಗೆ ನಾನು ಕೊಂಡ್ಕೊಂಡಿದ್ದೆ. 2019 ಕಂಪನಿಯ ಒಂದು ಶೇರ್ಸಿನ ಬೆಲೆ ಮಾರ್ಕೆಟ್ ವ್ಯಾಲ್ಯೂ ಏನಾದರೂ 15 ರೂಪಾಯಿ ಆದರೆ, ಆವಾಗ ನಾವು ಆ ಶೇರ್ಸನ್ನು ನಾವೇನು ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಆವಾಗ ನಿನಗೆ ಎಷ್ಟು ಲಾಭ ಬರುತ್ತೆ, 5 ರೂಪಾಯಿ. ಯಾಕೆಂದರೆ ನೀನು ಕೊಂಡ್ಕೊಂಡಿದ್ದೆಷ್ಟು, 10 ರೂಪಾಯಿಗೆ, ನೀನು ಮಾರ್ತಕ್ಕಂಥ ವ್ಯಾಲ್ಯೂ ಎಷ್ಟು, 15 ರೂಪಾಯಿ. ಫೇಸ್ ವ್ಯಾಲ್ಯೂನೇ ಬೇರೆ, ಮಾರ್ಕೆಟ್ ವ್ಯಾಲ್ಯೂನೇ ಬೇರೆ. ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಪ್ರತಿದಿನ ಕಂಪನಿಯ ಒಂದು ಶೇರ್ಸು ಶೇರ್ ಮಾರ್ಕೆಟಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಎರಡೂ ಆಗ್ತಾ ಇರುತ್ತೆ. ಅದನ್ನು ವಾಲಟೈಲಿಟಿ ಅಂತ ಕರಿತೀವಿ. ಇಫ್ ದ ಎನಿ ಶೇರ್ಸ್ ಆಫ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್, ದೆನ್ ದಟ್ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ ಆಸ್ market value. This market value is going to be decided on the basis of the demand and supply of the shares. ಅಂದರೆ ಒಂದು ಶೇರಿನ ಒಂದು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಆ ಒಂದು ಶೇರಿನ ಒಂದು ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಅಥವಾ ಒಂದು ಕಂಪನಿಯ ಒಂದು ಪರ್ಫಾರ್ಮೆನ್ಸಸ್ ಮೇಲೂ ಆ ಒಂದು ವ್ಯಾಲ್ಯೂ ಆಫ್ ದ ಶೇರ್ಸ್ ಏನಾಗುತ್ತೆ, ಡಿಸೈಡ್ ಆಗುತ್ತೆ. ಅಂದರೆ ಯಾವುದೇ ಒಂದು ಕಂಪನಿ ಪ್ರಾಫಿಟ್ಟು ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದೆ ಅಂದರೆ, ಆವಾಗ ಚೆನ್ನಾಗಿ ಮಾಡ್ತಾ ಇದ್ದಾಗ ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಆಟೋಮೆಟಿಕಲಿ ದ ವ್ಯಾಲ್ಯೂ ಆಫ್ ದ ಶೇರ್ಸ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಇನ್ ದ ಶೇರ್ ಮಾರ್ಕೆಟ್. ಇಫ್ ದ ಕಂಪನಿ ಈಸ್ ಅನೇಬಲ್ ಟು ಪರ್ಫಾರ್ಮ್ ದ ಬೆಟರ್ ಪರ್ಫಾರ್ಮೆನ್ಸ್, ಅಂದರೆ ಯಾವುದೇ ಒಂದು ಕಂಪನಿ ಲಾಸಲ್ಲಿ ನಡೀತಾ ಇತ್ತು, ಚೆನ್ನಾಗಿ ನಡೀತಾ ಇಲ್ಲ ಅಂದರೆ, ಆವಾಗ ಶೇರ್ ವ್ಯಾಲ್ಯೂ ಏನಾಗುತ್ತೆ, ಅಂಥ ಕಂಪನಿದು ಶೇರ್ ಮಾರ್ಕೆಟಲ್ಲಿ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಪರ್ಫಾರ್ಮೆನ್ಸ್ ಮೇಲೂ ಮಾರ್ಕೆಟ್ ವ್ಯಾಲ್ಯೂ ಚೇಂಜಸ್ ಆಗುತ್ತೆ, ಮತ್ತು ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೂ ಅದರ ಒಂದು ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ.
See here. In the month of January, if the textile companies are going to be issue the 1 lakh shares to the general public, if the any person is going to be hold the 100 shares each, 1,00,000 ಶೇರ್ಸನ್ನು ಜನರಲ್ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾನೆ, 100 ಶೇರ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ. ಆ ಒಂದು ಶೇರಿನ ಬೆಲೆ ಫೇಸ್ ವ್ಯಾಲ್ಯೂ ಎಷ್ಟು, 10 ರೂಪಾಯಿ. ನಂಬರ್ ಆಫ್ ಶೇರ್ಸ್ ಎಷ್ಟು, 1 lakh. ಫೇಸ್ ವ್ಯಾಲ್ಯೂ ಎಷ್ಟು, 10. 1 lakh into 10 ಎಷ್ಟು, 10 lakh. The total capital which is going to be received by the company is rupees 10 lakh from the public. ಅಂದರೆ 1,00,000 ಶೇರ್ಸನ್ನು 10 ರೂಪಾಯಿಗೆ ಒಂದು ಶೇರಂಗೆ ಅವ್ರೇನು ಮಾಡ್ತಾ ಇದ್ದಾರೆ, ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ 1,00,000 ಶೇರ್ಸನ್ನು 10 ರೂಪಾಯಿಗೆ ನಾವು ಇಶ್ಯೂ ಮಾಡಿದರೆ ಕಂಪನಿಗೆ ಎಷ್ಟು ಕ್ಯಾಪಿಟಲ್ ಸಿಗುತ್ತೆ, 10 lakh ಸಿಗುತ್ತೆ. ಸೊ ದಿಸ್ ಈಸ್ ದ ಟೋಟಲ್ ಕ್ಯಾಪಿಟಲ್ ವಿಚ್ ಈಸ್ ಗೋಯಿಂಗ್ ಟು ಬಿ ರಿಸೀವ್ಡ್ ಬೈ ದ ಕಂಪನಿ ಫ್ರಮ್ ದ ಪಬ್ಲಿಕ್. So in the month of January 2017 they are going to be issue the shares, and in the year end, that is December 2013, if the company is going to be receive the profit of 2 lakh at the end of year, ಅಂದರೆ ಒಂದು ವರ್ಷದ ಕೊನೆಯಲ್ಲಿ ಕಂಪನಿಗೆ ಏನಾದರೂ 2 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದರೆ, ಆವಾಗ ಫಸ್ಟು ಶೇರ್ ಕ್ಯಾಪಿಟಲಿಂದ ಕಲೆಕ್ಟ್ ಮಾಡಿದ್ದು 10 ಲಕ್ಷ, ಕಂಪನಿಗೆ ಪ್ರಾಫಿಟ್ ಬಂದಿದ್ದು 2 ಲಕ್ಷ. ಆವಾಗ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ, 12 ಲಕ್ಷ ಆಗುತ್ತೆ. ಶೇರ್ಸ್ ಮುಖಾಂತರ ಕಲೆಕ್ಟ್ ಮಾಡಿದ್ದು 10 ಲಕ್ಷ, ಪ್ರಾಫಿಟ್ಟು ಕಂಪನಿಗೆ ಬಂದಿದ್ದು 2 ಲಕ್ಷ. ಆವಾಗ ಕಂಪನಿಗೆ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ, 12 ಲಕ್ಷ. ಸೊ ಆವಾಗ ಪ್ರಾಫಿಟನ್ನು ಬಂದಮೇಲೆ ಕಂಪನಿಗೆ ಏನು ಮಾಡಬೇಕು, ಕಂಪನಿ ಡಿವಿಡೆಂಡನ್ನು ಪೇ ಮಾಡಬೇಕು. ಯಾರಿಗೆ ಡಿವಿಡೆಂಡನ್ನು ಪೇ ಮಾಡಬೇಕು, ಶೇರ್ ಹೋಲ್ಡರ್ಸಿಗೆ. ಆವಾಗ ಡೈರೆಕ್ಟರ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಡಿವಿಡೆಂಡನ್ನು ನಾವು ಕೊಡಬೇಕು ಅಂತ. ಸೊ ರೇಟ್ ಆಫ್ ಇಂಟ್ರೆಸ್ಟು 10% ಅಂತ ಇಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಒಂದು ಶೇರಿಗೆ ಆವಾಗ ಎಷ್ಟು ಸಿಗುತ್ತೆ, 1 ರೂಪಾಯಿ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಿಮಗೆ ಗೊತ್ತಿದೆ. ಫೇಸ್ ವ್ಯಾಲ್ಯೂ ಎಷ್ಟು, 10 ರೂಪೀಸಿಗೆ 10% ಅಂದರೆ ಎಷ್ಟು, 1 ರೂಪಾಯಿ. ಅಂದರೆ ಒಂದು ಶೇರಿಗೆ 1 ರೂಪಾಯಿ ಡಿವಿಡೆಂಡಂಗೆ ನಾವು ಶೇರ್ ಹೋಲ್ಡರ್ಸ್ಗೆ ನಾವೇನು ಮಾಡ್ತೀವಿ, ಕೊಡ್ತೀವಿ. ಇವಾಗ ಯಾವ ರೀತಿ ಡಿವಿಡೆಂಡನ್ನು ನಾವು ಇಶ್ಯೂ ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ, ಒಂದು ಶೇರಿಗೆ ಡಿವಿಡೆಂಡು 1 ರೂಪಾಯಿ ಆದರೆ ನಂಬರ್ ಆಫ್ ಶೇರ್ಸ್ ಎಷ್ಟು ನಮಗೆ, 1 lakh ತಾನೆ. 1 ಲಕ್ಷಕ್ಕೆ ನಾವು 1 ರೂಪಾಯಿ ಹಂಗೆ ಡಿವಿಡೆಂಡ್ ಎಷ್ಟಾಗುತ್ತೆ, 1 ಲಕ್ಷ ಆಗುತ್ತೆ. ಸೊ ನಮಗೆ ಟೋಟಲ್ ಕ್ಯಾಪಿಟಲ್ ಇದ್ದಿದ್ದು 12 ಲಕ್ಷ. 12 ಲಕ್ಷದಲ್ಲಿ 1 ಲಕ್ಷ ನಾವು ಡಿವಿಡೆಂಡನ್ನು ಕೊಟ್ಟರೆ ರಿಮೈನಿಂಗ್ ಕ್ಯಾಪಿಟಲ್ ಎಷ್ಟು ನಮಗೆ, 11 ಲಕ್ಷ. ಇದು ಒಂದು ವರ್ಷದ ಕೊನೆಯಲ್ಲಿ ನಮಗೆ ಉಳಿದಿರ್ತಕ್ಕಂಥ ಒಂದು ಕ್ಯಾಪಿಟಲ್. ಫಸ್ಟಿಗೆ ನಮಗೆ ಎಷ್ಟಿತ್ತು, 10 ಲಕ್ಷ ಇತ್ತು. ಪ್ರಾಫಿಟ್ ಬಂದಾಗ ಎಷ್ಟಾಯಿತು, 2 ಲಕ್ಷ, 12 ಲಕ್ಷ ಆಯಿತು. ಆ 12 ಲಕ್ಷದಲ್ಲಿ 1 ಲಕ್ಷ ನಾವೇನು ಮಾಡಿದ್ವಿ, ಡಿವಿಡೆಂಡನ್ನು ಕೊಟ್ವಿ. ಡಿವಿಡೆಂಡನ್ನು 1 ಲಕ್ಷ ಕೊಟ್ಟಾದಮೇಲೆ ನಮ್ಮ ಹತ್ರ ಉಳಿದಿರ್ತಕ್ಕಂಥ ಕ್ಯಾಪಿಟಲ್ ಎಷ್ಟು, 11 ಲಕ್ಷ. ಸೊ ಇದು ನಮಗೆ 2017 ಅಂದರೆ ಜನವರಿ 17ರಿಂದ 2017 ಒಂದು ವರ್ಷದ ಅವಧಿಯಲ್ಲಿ ನಮಗೆ ಲಾಭ ಬಂದು, ಆ ಲಾಭದಲ್ಲಿ ಡಿವಿಡೆಂಡನ್ನು ಕೊಟ್ಟಾದಮೇಲೆ ಉಳಿದಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು, 11 ಲಕ್ಷ. ಸೊ ಇದು ಒಂದು ವರ್ಷ ಆದಮೇಲೆ. ನೆಕ್ಸ್ಟ್ ಆವಾಗ 1 ಲಕ್ಷ ಆದಮೇಲೆ ನಮ್ಮ ಒಂದು ಕ್ಯಾಪಿಟಲು 11 ಲಕ್ಷ ಆದರೆ ಆವಾಗ 11 ಲಕ್ಷ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಎಷ್ಟಪ್ಪ, 1 ಲಕ್ಷ ತಾನೆ. ನೋಡಿ, 1 ಲಕ್ಷ ಶೇರ್ಸು, ಇಲ್ಲಿ 11 ಲಕ್ಷ. ಕ್ಯಾಪಿಟಲ್ ಬಂದುಬಿಟ್ಟು 11 ಲಕ್ಷ, ನಂಬರ್ ಆಫ್ ಶೇರ್ಸ್ ಬಂದುಬಿಟ್ಟು 1 ಲಕ್ಷ. 11 lakh ಡಿವೈಡೆಡ್ ಬೈ 1 lakh, ಆವಾಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ, 11. ಇಲ್ಲಿ ನೋಡಿ, ಮುಂಚೆ ನಮ್ಮದು ಫೇಸ್ ವ್ಯಾಲ್ಯೂ ಎಷ್ಟಿತ್ತು, 10 ಇತ್ತು. ಇವಾಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗಿದೆ, 11 ರೂಪಾಯಿ ಆಗಿದೆ. 11 ರೂಪಾಯಿ ನಮಗೆ ಹೆಂಗೆ ಬಂತು, 11 lakh ಕ್ಯಾಪಿಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ 1 lakh. 11 lakh divided by 1 lakh, we are going to be get the market value of rupees 11. So in the year of 2018 means ಎರಡನೇ ವರ್ಷದಲ್ಲಿ ನಮಗೆ ಏನಾಗುತ್ತೆ ನೋಡೋಣ. ಫಸ್ಟು ನಮಗೆ 10 ಲಕ್ಷ ಇತ್ತು. 10 ಲಕ್ಷ ಬಂದಾದಮೇಲೆ ಒಂದು ವರ್ಷ ಪ್ರಾಫಿಟ್ಟು 12 ಲಕ್ಷ. 12 ಲಕ್ಷದಲ್ಲಿ 1 ಲಕ್ಷ ನಾವು ಡಿವಿಡೆಂಡನ್ನು ಕೊಟ್ಟಾದಮೇಲೆ 11 ಲಕ್ಷ ಇತ್ತು. ಇವಾಗ ಎರಡನೇ ವರ್ಷ ನಮಗೆ ಪ್ರಾಫಿಟ್ ಏನಾದರೂ 5 ಲಕ್ಷ ಬಂತು ಅಂದರೆ 11 ಲಕ್ಷ ಪ್ಲಸ್ 5 ಲಕ್ಷ ನಮಗೆ ಕ್ಯಾಪಿಟಲ್ ಎಷ್ಟಾಗುತ್ತಪ್ಪ, 16 ಲಕ್ಷ ಆಗುತ್ತೆ. ಇವಾಗ ಕಂಪನಿಯವರು ಯಾವ ರೀತಿ ಡಿವಿಡೆಂಡನ್ನು ಕೊಡ್ತಾರೆ 16 ಲಕ್ಷ ಆದಾಗ, ಇಲ್ಲಿ ನೋಡಿ
ಇವಾಗ ಕಂಪನಿ ಏನಾದರೂ 15% ಡಿವಿಡೆಂಡನ್ನು ನಾವು ಕೊಡೋಣ ಅಂತ ಡಿಸೈಡ್ ಮಾಡಿದರೆ ಫೇಸ್ ವ್ಯಾಲ್ಯೂ ಎಷ್ಟಿದೆ? 10 ರುಪೀಸ್. 10 ರುಪೀಸಿಗೆ 15% ಅಂದರೆ ಎಷ್ಟು? 1.5. ಅಂದರೆ ಒಂದು ಶೇರಿಗೆ 1.5 ಡಿವಿಡೆಂಡನ್ನು ನಾವು ಪೇ ಮಾಡ್ತೀವಿ. ಹಾಗಾದರೆ 1,00,000 ಶೇರ್ಸಿಗೆ 1.5 ಡಿವಿಡೆಂಡನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಎಷ್ಟಾಗುತ್ತೆ? 1,50,000 ಡಿವಿಡೆಂಡ್. ಸೊ ಈ 1,50,000 ಡಿವಿಡೆಂಡನ್ನು ನಾವು ಪೇ ಮಾಡಿದ ಮೇಲೆ ನಮ್ಮ ಕಂಪನಿಯ ಕ್ಯಾಪಿಟಲ್ ಎಷ್ಟಾಗುತ್ತೆ? 14,15,000. ಮೀನ್ಸ್ 16 ಲ್ಯಾಕಲ್ಲಿ 1,50,000 ಹೋದರೆ ಅವಾಗ ನಮಗೆ ರಿಮೈನಿಂಗ್ ಕ್ಯಾಪಿಟಲ್ ಎಷ್ಟು? 14,50,000. ಈ 14,50,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮೀನ್ಸ್ 1 lakh. 14 lakh ಡಿವೈಡೆಡ್ ಬೈ 1 lakh ಮಾಡಿದರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 14.5. ಇಲ್ಲಿ ನೋಡಿ, ಅಟ್ ದ ಎಂಡ್ ಆಫ್ ದ 2017 ದ ಮಾರ್ಕೆಟ್ ವ್ಯಾಲ್ಯೂ ಇಸ್ 11. ಅಟ್ ದ ಎಂಡ್ ಆಫ್ ದ 2018 ದ ಮಾರ್ಕೆಟ್ ವ್ಯಾಲ್ಯೂ ಇಸ್ 14.5. ಸೊ ದ ಮಾರ್ಕೆಟ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಬೈ ದ ಕಂಪನೀಸ್ ಪರ್ಫಾರ್ಮೆನ್ಸ್. ನಿಮಗೆ ಒಂದು ಗೊತ್ತಾಯಿತು, 2017ರಲ್ಲಿ ಕಂಪನಿಯ ಒಂದು ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 11 ಲಕ್ಷ ಇತ್ತು. 2018ರ ಕೊನೆಯಲ್ಲಿ ಕಂಪನಿಯ ಒಂದು ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 14.5 ಇತ್ತು. ಈ ಥರ ಕಂಪನಿಯ ಒಂದು ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲಿ ನೋಡಿ, 2019 ಜೂನಲ್ಲಿ ಆವಾಗ ಏನಾಯಿತು? ಕಂಪನಿ 6 lakh ಲಾಸ್ ಆಯಿತು. ಅಂದರೆ ಅರ್ಧ ವರ್ಷಕ್ಕೆ 6 ತಿಂಗಳಿಗೆ ಕಂಪನಿಗೆ ಲಾಸ್ ಎಷ್ಟಾಯಿತು? 6 ಲಕ್ಷ. ನಮಗೆ ಮುಂಚೆ ಎಷ್ಟಿತ್ತಪ್ಪ ಕ್ಯಾಪಿಟಲು? 14,50,000. 14,50,000 ಬಂಡವಾಳ ಇತ್ತು. ಅದರಲ್ಲಿ 6 ಲಕ್ಷ ರೂಪಾಯಿ ನಮಗೇನಾಯಿತು? ಲಾಸ್ ಆಯಿತು. 14.5ಯಲ್ಲಿ ನಮಗೆ 6 ಲಕ್ಷ ರೂಪಾಯಿ ನಮಗೆ ಲಾಸ್ ಆದಾಗ ನಮ್ಮ ಕಂಪನಿ ಕ್ಯಾಪಿಟಲ್ ಏನಾಗುತ್ತೆ? 8,50,000 ರೂಪಾಯಿ. ಸರ್, ನೀವು ಆಗಲೇ ಹೇಳಿದ್ರಿ ಡಿವಿಡೆಂಡನ್ನು ನಾವು ಕಂಪಲ್ಸರಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು ಅಂತ ಹೇಳಿ. ಹಾಗಾದರೆ ಡಿವಿಡೆಂಡ್ ಅಂತ ನೀವು ಹೇಳಿದ್ರಿ, ಡಿವಿಡೆಂಡ್ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರಾಫಿಟ್ ವಿಚ್ ಈಸ್ ಗಿವನ್ ಟು ದ ಶೇರ್ ಹೋಲ್ಡರ್ಸ್. ಹಾಗಾದರೆ ಇವಾಗ ಲಾಸ್ ಬಂದಿದೆ, ಲಾಸ್ ಬಂದಾಗೂ ಡಿವಿಡೆಂಡನ್ನು ಕೊಡ್ತಾರಾ? ನೆವರ್. ದ ಕಂಪನೀಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಇಶ್ಯೂ ದ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್ ಇಫ್ ದೇ ಆರ್ ಗೋಯಿಂಗ್ ಟು ಬಿ ಇನ್ಕರ್ ದ ಲಾಸ್. ಕಂಪನಿ ಯಾವುದೇ ಕಾರಣಕ್ಕೂ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಕೊಡೋದಿಲ್ಲ. ಯಾವಾಗ ಕಂಪನಿ ಲಾಸಿನ ಸಂದರ್ಭದಲ್ಲಿ ಆ ಒಂದು ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕಂಪನಿ ಡಿವಿಡೆಂಡನ್ನು ಶೇರ್ ಹೋಲ್ಡರ್ಸಿಗೆ ಕೊಡೋಲ್ಲ. ಇಲ್ಲಿ ನೋಡಿ, 14,50,000 ಇತ್ತು ನಮಗೆ ಕ್ಯಾಪಿಟಲು. 14,50,000ದಲ್ಲಿ 6 ಲಕ್ಷ ರೂಪಾಯಿ ಲಾಸ್ ನಾವು ಲೆಸ್ ಮಾಡಿದರೆ ಆವಾಗ ನಮ್ಮ ಕಂಪನಿಯ ಕ್ಯಾಪಿಟಲ್ ಎಷ್ಟಪ್ಪ? 8,50,000. So this is the capital which is going to be remain to the company at the end of the June 2019. So 8,50,000 divided by 1 lakh shares, we are going to get the market value is 8.5. ಇಲ್ಲಿ ನೋಡಿ, ಪ್ರಾಫಿಟ್ ಆದಾಗ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಏನಾಯಿತು? ಜಾಸ್ತಿ ಆಯಿತು. ಲಾಸ್ ಆದಾಗ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಏನಾಯಿತು? ಡಿಕ್ರೀಸ್ ಆಯಿತು. ಸೊ ನಿಮಗೆ ಒಂದು ಗೊತ್ತಾಯಿತು, ನಾನು ಆಗಲೇ ಹೇಳಿದೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಏನಾಗುತ್ತೆ? ಚೇಂಜಸ್ ಆಗುತ್ತೆ. ಅದೇ ರೀತಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಹೇಗಾಗುತ್ತೋ ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ಬೇಸಿಸಲ್ಲೂ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ? ಚೇಂಜಸ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಸಿ ದ ಶೇರ್ಸ್ ಈಸ್ ಗೋಯಿಂಗ್ ಟು ಬಿ ಟ್ರೇಡೆಡ್ ಇನ್ ದ ಮಾರ್ಕೆಟ್. ಸೊ ಇಯರ್ ಇಟ್ ಈಸ್ ಅನದರ್ ಒನ್. ಅಂದರೆ ಆಗಲೇ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಏನು, ಫೇಸ್ ವ್ಯಾಲ್ಯೂ ಅಂದರೆ ಏನು ಅಂತ. ಅದೇ ರೀತಿ ಕಂಪನಿನ ನಾವು ಇಶ್ಯೂ ಮಾಡೋದು ಒಂದು 3 ಟೈಪ್ಸಲ್ಲಿ ಇಶ್ಯೂ ಮಾಡ್ತೀವಿ. ಒಂದು ಪಾರ್ ಅಲ್ಲಿ ಇಶ್ಯೂ ಮಾಡ್ತೀವಿ, ನೆಕ್ಸ್ಟು ಪ್ರೀಮಿಯಮ್, ಅದೇ ರೀತಿ ನೆಕ್ಸ್ಟು ಡಿಸ್ಕೌಂಟ್. ಇಲ್ಲಿ ನಂಬರ್ ಆಫ್ ಶೇರ್ಸು 1 lakh ಇದೆ, ಫೇಸ್ ವ್ಯಾಲ್ಯೂ 10 ಇದೆ. ನಮಗೆ ಟೋಟಲ್ ಕ್ಯಾಪಿಟಲ್ ಅಂದರೆ 1 ಲಕ್ಷ ಶೇರ್ಸಿಗೆ ನಾವು 10 ರೂಪಾಯಿಗೆ ನಾವು ಇಶ್ಯೂ ಮಾಡಿದರೆ 10 ಲಕ್ಷ ಕ್ಯಾಪಿಟಲ್ ಬರುತ್ತೆ. ಅವಾಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 10 ಇರುತ್ತೆ. ಯಾಕೆಂದರೆ 10 lakh ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ 1 lakh. ಸೊ ದ ಮಾರ್ಕೆಟ್ ವ್ಯಾಲ್ಯೂ ಇಸ್ 10. ಇನ್ ದ ಕೇಸ್ ಆಫ್ ದ ಪ್ರೀಮಿಯಮ್ ಅವಾಗ ಏನಾಗುತ್ತೆ ಅಂದರೆ ನಂಬರ್ ಆಫ್ ಶೇರ್ಸು 1 ಲಕ್ಷನೇ, ಫೇಸ್ ವ್ಯಾಲ್ಯೂನು 10 ರೂಪಾಯಿನೇ. ಪ್ರಾಫಿಟ್ ಇನ್ ಕೇಸ್ ಏನಾದರೂ 2 ಲಕ್ಷ ಬಂದರೆ 10 ಲಕ್ಷ ಪ್ಲಸ್ 2 ಲಕ್ಷ, ಅವಾಗ ನಮಗೆ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ? 12 ಲಕ್ಷ ಆಗುತ್ತೆ. ಆ 12 ಲಕ್ಷದಲ್ಲಿ 1 ಲಕ್ಷ ಏನಾದ್ರು ಡಿವಿಡೆಂಡನ್ನು ಕೊಟ್ಟರೆ ಅವಾಗ ನಮಗೆ ರಿಮೈನಿಂಗ್ ಕ್ಯಾಪಿಟಲ್ ಎಷ್ಟಪ್ಪ? 11 ಲಕ್ಷ. 11 ಲಕ್ಷ ಡಿವೈಡೆಡ್ ಬೈ 1 ಲಕ್ಷ ಶೇರ್ಸ್, ಆವಾಗ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ? 11. ಇಲ್ಲಿ ನೋಡಿ, ಫೇಸ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಎರಡು ಈಕ್ವಲ್ ಇತ್ತು ಅಂದರೆ, ಫೇಸ್ ವ್ಯಾಲ್ಯೂನೂ 10 ಮಾರ್ಕೆಟ್ ವ್ಯಾಲ್ಯೂನೂ 10 ಇತ್ತು ಅಂದರೆ ಅದನ್ನು ನಾವು
ಪಾರ್ ಅಂತ ಕರಿತೀವಿ. ಫೇಸ್ ವ್ಯಾಲ್ಯೂ 10 ರೂಪಾಯಿ, ಮಾರ್ಕೆಟ್ ವ್ಯಾಲ್ಯೂ 11 ರೂಪಾಯಿ ಇದ್ದರೆ ಅದನ್ನು ನಾವು ಪ್ರೀಮಿಯಮ್ ಅಂತ ಕರಿತೀವಿ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದ್ದು ಮಾರ್ಕೆಟ್ ವ್ಯಾಲ್ಯೂ 8.5 ಇದ್ದರೆ ಆವಾಗ ನಾವು ಅದನ್ನು ಏನಂತ ಕರಿತೀವಿ, ಡಿಸ್ಕೌಂಟ್ ಅಂತ ಕರಿತೀವಿ. ಇನ್ ಕೇಸ್ ಅದನ್ನು ಯಾವಾಗ ಯಾವ ರೀತಿ ಕರಿತೀವಿ ಪಾರು, ಪ್ರೀಮಿಯಮು, ಡಿಸ್ಕೌಂಟ್ ಅಂತ ಅಂದರೆ, ಯಾವುದೇ ಒಬ್ಬ ಶೇರ್ ಹೋಲ್ಡರ್ 10 ರೂಪಾಯಿ ಕೊಂಡ್ಕೊಂಡಿರ್ತಾನೆ, 10 ರೂಪಾಯಿನ ಕೊಂಡ್ಕೊಂಡಿರ್ತಕ್ಕಂಥ ಶೇರ್ಸು ಅವನೇನಾದ್ರು ಮಾರಾಟ ಮಾಡೋ ಟೈಮಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನಾದರೂ 11 ರೂಪಾಯಿ ಇತ್ತು ಅಂದರೆ ಅದು ಪ್ರೀಮಿಯಮ್ ಅಂತ ಕರಿತೀವಿ. ಇನ್ ಕೇಸ್ 10 ರೂಪಾಯಿ ಇರ್ತಕ್ಕಂಥ ಶೇರ್ಸನ್ನು ಅವನೇನಾದರೂ 9 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾನೆ, ಇನ್ನೊಬ್ಬನು 9 ರೂಪಾಯಿ ಕೊಂಡ್ಕೊಳ್ತಾ ಇದ್ದಾನೆ ಅಂದರೆ ಅದನ್ನು ಡಿಸ್ಕೌಂಟ್ ಅಂತ ಕರಿತೀವಿ. 10 ರೂಪಾಯಿ ಇದ್ದಿದ್ದನ್ನು 10 ರೂಪಾಯಿಗೆ ಅವನೇನಾದ್ರು ಕೊಂಡ್ಕೊತಾ ಇದ್ದಾನೆ ಅಂದರೆ ಅದನ್ನು ನಾವು ಪಾರ್ ಅಂತ ಕರಿತೀವಿ. ಇದು ಇಶ್ಯೂ ಆಫ್ ಶೇರ್ಸಲ್ಲಿ ನಮಗೆ 3 ಕ್ಯಾಟಗರೀಸ್: ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್, ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್. ಇದು ಮೈಂಡಲ್ಲಿ ಇರ್ಬೇಕು ನಿಮಗೆ, ಯಾಕೆಂದರೆ ಈ 3 ಬೇಸಿಸಲ್ಲೇ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಒಂದು ಪಾರ್ ಅಂದರೆ ಏನು, ಪ್ರೀಮಿಯಮ್ ಅಂದರೆ ಏನು, ಡಿಸ್ಕೌಂಟ್ ಅಂದರೆ ಏನು ಅಂತ. ಕೀಪ್ ಇಟ್ ಇನ್ ಮೈಂಡ್. ಪ್ರೀಮಿಯಮ್ ಇಟ್ ಈಸ್ ಎ ಪ್ರಾಫಿಟ್ ಟು ದ ಕಂಪನಿ, ಡಿಸ್ಕೌಂಟ್ ಇಟ್ ಈಸ್ ಎ ಲಾಸ್ ಟು ದ ಕಂಪನಿ. ಬಟ್ ಪಾರ್ ಇಟ್ ಈಸ್ ನಾಟ್ ಎ ಪ್ರಾಫಿಟ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಲಾಸ್ ಟು ದ ಕಂಪನಿ. ಅಂದರೆ ಶೇರ್ಸನ್ನು ನಾವು ಆಫರ್ ಮಾಡಬೇಕು ಅಂದರೆ 3 ಟೈಪ್ಸಲ್ಲಿ ಇಶ್ಯೂ ಮಾಡ್ತೀವಿ. ಒಂದು ಪಾರ್ ಮೇಲೆ, ಒಂದು ಪ್ರೀಮಿಯಮ್ ಮೇಲೆ, ಮತ್ತು ಡಿಸ್ಕೌಂಟ್ ಮೇಲೆ. ಪಾರ್ ಅಂದರೆ ನಿಮಗೆ ಜ್ಞಾಪಕ ಇರಲಿ, ಫೇಸ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಎರಡೂ ಏನಾದರೂ ಈಕ್ವಲ್ ಇತ್ತು ಅಂದರೆ ಅದನ್ನು ನಾವು ಪಾರ್ ಅಂತ ಕರಿತೀವಿ. ಪ್ರೀಮಿಯಮ್ ಅಂದರೆ ಫೇಸ್ ವ್ಯಾಲ್ಯೂಗಿನ್ನ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ, ಪ್ರೀಮಿಯಮ್ ಅಂತ ಕರಿತೀವಿ. ಡಿಸ್ಕೌಂಟ್ ಅಂದರೆ ಫೇಸ್ ವ್ಯಾಲ್ಯೂಗಿನ್ನ ಕಡಿಮೆ ಇದ್ದರೆ ಮಾರ್ಕೆಟ್ ವ್ಯಾಲ್ಯೂ, ಅದನ್ನು ನಾವೇನಂತ ಕರಿತೀವಿ, ಡಿಸ್ಕೌಂಟ್ ಅಂತ ಕರಿತೀವಿ. ಸೊ in this video we are discussed about the shares and types of shares and how the shares are going to be issued to the company. Okay, thank you. In the next class we are going to be discuss about the journal entries in respect of the issue of shares and the problems. Okay, thank you.